ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡತಿ ಇನ್ ಅಮೇರಿಕಾ. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀನಿ ಆ್ಯಂಡ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ನಾನು ನಮ್ಮನೆಯಲ್ಲಿ ಗೌರಿ ಹುಣ್ಣಿಮೆ ಆಚರಿಸ್ಕೊಂಡಿದ್ದೀನಿ. ಈ ದಿನ ನಾವು ಗೌರಿ ನೋವು ಮಾಡ್ತೀವಿ. ಸೊ ನಾವು ನಮ್ಮನೇಲಿ ಈ ಗೌರಿ ನೋವು ಹೇಗೆ ಮಾಡ್ಕೊಂಡ್ರಿ, ವಿಧಾನ ಏನು ಅನ್ನೋದೆಲ್ಲ ಈ ವಿಡಿಯೋ ತೋರಿಸ್ತೀನಿ. ನಾನು ಬುಧವಾರನೇ ನಮ್ಗಿಲ್ಲೊಂದು ಪಬ್ಲಿಕ್ಸ್ ಅಂತ ಸ್ಟೋರ್ ಇರುತ್ತೆ, ಅಲ್ಲಿ ಹೋಗಿ ನಂಗೆ ಬೇಕಾಗಿದ್ದ ಹೂವು ಎಲ್ಲ ತಗೊಂಡ್ ಬಂದೆ. ಅಂಡ್ ದೆನ್ ನೆಕ್ಸ್ಟ್ ದಿವಸ ನಾನು ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಅವ್ರ ಮನೆಗೆ ವಿಳ್ಯದೆಲೆ ಗಿಡ ಇದೆ, ಅಲ್ಲಿ ನಂಗೆ ನೋಮ್ಗೆ ಸುಮಾರು 100 ಎಲೆ ಬೇಕು. ಅದೋಗಿ ಅವ್ರ ಮನೆಯಿಂದ ತಂದ್ಕೊಂಡೆ. ಸೊ ನಾನು ಹಿಂದಿನ ದಿವಸನೇ ಎಲ್ಲ ಎಲೆ ಎಲ್ಲ ತೊಳ್ಕೊಂಡು ಅದನ್ನ ಎಷ್ಟು ನನ್ಗೆ ಆಕ್ಚುಲಿ ಈ ಹಬ್ಬ ಮಾಡೋದಕ್ಕೆ 21 ಮತ್ತೆ 21 ಅಂಡ್ 19 ತರ ವಿಳ್ಯದೆಲೆ ಅಡಿಕೆ ಎಲ್ಲ ಇಟ್ಕೋಬೇಕು. ಸೊ ನಾನು ಅದಕ್ಕೆ ರಾತ್ರಿನೇ ವಿಳ್ಯದೆಲ್ಲ ತೊಳ್ಕೊಂಡು ಅದು 21 ತರ ಕೌಂಟ್ ಮಾಡ್ಕೊಂಡು ಜಿಪ್ ಲಾಕ್ ಅಲ್ಲಿ ಇಟ್ಕೊಂಡೆ. ಅಂಡ್ 19 ತರ ತೊಳ್ಕೊಂಡು ಸಪ್ರೇಟ್ ಜಿಪ್ ಲಾಕ್ ಅಲ್ಲಿ ಇಟ್ಕೊಂಡೆ. ಅಂಡ್ ಹಂಗೆ ಅಡಿಕೆನು ನನ್ಗೆ ಬೇಕಾಗಿದ್ದ ಕೌಂಟ್ ಅಲ್ಲಿ ಲೈಕ್ 21, 19 ಆ ತರ ಕೌಂಟ್ ಮಾಡ್ಕೊಂಡು ಜಿಪ್ ಬಾಕ್ಸ್ ಅಲ್ಲಿ ಸಪ್ರೇಟ್ ಆಗಿ ಇಟ್ಕೊಂಡೆ. ಅಂಡ್ ದೆನ್ ಅರ್ಶಿಣದ ಕೊಂಬು 9 ಅರ್ಶಿಣದ ಕೊಂಬು ಬೇಕು, ಅದನ್ನು ಎಲ್ಲ ಚೆನ್ನಾಗಿರೋದು ನೋಡಿ ತೆಗೆದಿಟ್ಕೊಂಡು. ಅಂಡ್ ಇಲ್ಲಿ ನೋಪಿ ದಾರ ಅಂತಾರೆ, ಆ ನೋಪಿ ದಾರನು ಅಷ್ಟೇ ಎಲ್ಲ ಕ್ಲೀನ್ ಆಗಿ ನಂಗೆ ಏನೇನ್ ಬೇಕು ಅಂತ ಎಲ್ಲ ಸಪ್ರೇಟ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಒಂದು ಜಿಪ್ ಲಾಕ್ ಅಲ್ಲಿ ಇಟ್ಕೊಂಡೆ. ನೆಕ್ಸ್ಟ್ ನಾವು ನೋಮ್ಗೆ ದೇವ್ರಿಗೆ ಗೌರಮ್ಮಂಗೆ ನಾವು ತೊಟ್ಲು ಕಟ್ಬೇಕು, ಹೂವಲ್ಲಿ ತೊಟ್ಲು ಕಟ್ಬೇಕು. ಸೊ ಆ ಹೂವಲ್ಲಿ ತೊಟ್ಲು ಕಟ್ಟಕ್ಕೆ ನಾನು ಈ ತರ ರಾತ್ರಿನೇ ಕಾರ್ಡ್ಬೋರ್ಡ್ ಎಲ್ಲ ಕಟ್ ಮಾಡ್ಕೊಂಡು ಒಂದು ಲೈಕ್ ಸ್ಕ್ವೇರ್ ಶೇಪ್ ಅಲ್ಲಿ ನಾನು 3 ಕಾರ್ಡ್ಬೋರ್ಡ್ಸ್ ಕಟ್ ಮಾಡ್ಕೊಂಡು ಇಟ್ಕೊಂಡೆ. ನಾನು ಇದು ಕಟ್ ಮಾಡುವಾಗ ಇನ್ನು ನನ್ನ ಹಸ್ಬೆಂಡು ಮನೆಯೆಲ್ಲ ವ್ಯಾಕ್ಯೂಮ್ ಮಾಡಿ ಮನೆಯೆಲ್ಲ ಮಾಪ್ ಮಾಡಿದ್ರು. ಸೊ ಅದರಿಂದ ನನಗೆ ತುಂಬಾ ಹೆಲ್ಪ್ ಆಯ್ತು. ಈ ತರ ಲೈಕ್ ಹೆಲ್ಪ್ ಮಾಡಿದ್ರಲ್ವಾ ನಮ್ಗೆ ಹಸ್ಬೆಂಡ್ ಅಂಡ್ ವೈಫ್ ಸ್ವಲ್ಪ ವರ್ಕ್ ಮಾಡ್ಕೊಂಡ್ರೇನೆ ಈ ತರ ಹಬ್ಬದ ಟೈಮಲ್ಲೆಲ್ಲ ಹೆಲ್ಪ್ ಆಗತ್ತಲ್ವಾ, ಅಂದ್ರೆ ತುಂಬಾ ಯೂಸ್ ಆಗತ್ತಲ್ಲ. ಸೊ ಅವ್ರ ಹತ್ರ ಹಂಗ್ ಮಾಡಿದಕ್ಕೆ ನನ್ಗೆ ಆಕ್ಚುಲಿ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಯ್ತು. ಇನ್ನು ಅವತ್ ರಾತ್ರಿನೇ ನಾನು ದೇವ್ರ ಸಾಮಾನು ತೊಳ್ಕೊಂಡ್ ಇಟ್ಕೊಂಡೆ. ಸೊ ಹಬ್ಬದ ದಿವಸ ಬೆಳಿಗ್ಗೆ ಫಸ್ಟ್ ನಾನು ಎದ್ದು ಒಲೆ ಎಲ್ಲ ಒರೆಸ್ಕೊಂಡು ಈ ತರ ಒಲೆಗೆ ನಮಸ್ಕಾರ ಮಾಡ್ಕೊಂಡು ಅಂಡ್ ಹಂಗೆ ಗಂಗೆ ಮಾತೆಗೆ ಪೂಜೆ ಮಾಡೋಣ ಅಂದ್ಬಿಟ್ಟು ನಾನು ಟ್ಯಾಪ್ ಎಲ್ಲ ಗೆ ಪೂಜೆ ಮಾಡ್ಕೊಂಡೆ. ನೆಕ್ಸ್ಟ್ ಫಸ್ಟ್ ಗೌರಿ ನೋಮ್ಗೆ ನಾವು ಗಾರ್ಗೆ ಅಂತ ಒಂದು ಸ್ವೀಟ್ ಮಾಡ್ತೀರಿ. ಇದೇನಂದ್ರೆ ಬೆಲ್ಲ ಮತ್ತೆ ಏಲಕ್ಕಿ ಪುಡಿ, ಸ್ವಲ್ಪ ಶುಂಠಿ ಪುಡಿ ಅಂಡ್ ಗೋಧಿ ಹಿಟ್ಟಲ್ಲಿ ಮಾಡ್ತೀರಿ. ಇದು ದೇವ್ರಿಗೆ ತುಂಬಾ ಇಂಪಾರ್ಟೆಂಟ್, ಇದೇ ಇಂಪಾರ್ಟೆಂಟ್ ನೈವೇದ್ಯ. ಅಂಡ್ ಇದನ್ನ ನಾವು 21 ಜೋಡಿ ಅಂಡ್ 19 ಜೋಡಿ ತರ ಸುಮಾರು 80 ಮಾಡ್ಬೇಕು. ಅಂಡ್ ಆಲ್ಸೋ ಅದು ಮುರಿದಿರ ನಾವು ಎಲ್ಲ ಚೆನ್ನಾಗಿ ಇರೋ ತರ ಇರೋ ಗಾರ್ಗೆನೆ ದೇವ್ರು ನೈವೇದ್ಯಕ್ಕೆ ಪ್ರಸಾದ ಇಡ್ಬೇಕು. ಸೊ ಅದನ್ನ ಹುಷಾರಾಗಿ ಮಾಡ್ಬೇಕನ್ಬಿಟ್ಟು ಇಲ್ಲಿ ಗಾರ್ಗೆ ಮಾಡ್ತಾ ಇದ್ದೀನಿ. ಅಂಡ್ ಅದ್ರ ಜೊತೆನೆ ನಾನು ನೈವೇದ್ಯಕ್ಕಂತ ಅವತ್ತು ಪೂರಿ, ಆಲೂಗಡ್ಡೆ ಪಲ್ಯ ಅಂಡ್ ಚಿತ್ರಾನ್ನ ಮಾಡಕ್ಕೆ ಇಲ್ಲಿ ಈಗ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಗಾರ್ಗೆ ಹಿಟ್ಟು ಏನಿದೆ ಅದು ಸ್ವಲ್ಪ ತಣ್ಣಗಾಗುವಷ್ಟೊತ್ತಿಗೆ ನಾನು ದೇವ್ರಿಗೆ ಹೇಳಿದ್ನಲ್ಲ ತೊಟ್ಲು ಕಟ್ಬೇಕು ಅಂತ, ಅದನ್ನ ನಾವು ಹೂವಲ್ಲಿ ಕಟ್ತೀವಿ. ಸೊ ಅದನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಶುರು ಮಾಡ್ಕೊಂಡೆ. ಇದು ಮಾಡಕ್ಕೆ ಸುಮಾರು 3/4 ಗಂಟೆ ಮೇಲೆ ಆಯ್ತು. ಅಂಡ್ ಇಂಡಿಯಾಲಾದ್ರೆ ಇದು ನಮ್ಮ ಮನೇಲಿ ಮಾಡೋಗ ಚೆಂಡು ಹೂವ ಬಳಸ್ತಾರೆ, ಬಟ್ ಇಲ್ಲಿ ನಮ್ಗೆ ಚೆಂಡು ಹೂವ ಸಿಗೋದಿಲ್ವಲ್ಲ, ಅದಕ್ಕೆ ನಾನಿಲ್ಲಿ ಶಾಮಂತಿಗೆ ಹೂವ ತಗೊಬಂದು ಆ ಶಾಮಂತಿಗೆ ಹೂವಲ್ಲಿ ಈ ತರ ನಾನು ತೊಟ್ಲು ಕಟ್ತಾ ಇದ್ದೀನಿ. ತೊಟ್ಲು ಈ ತರ ಇತ್ತು ಎಲ್ಲ ಕಂಪ್ಲೀಟ್ ಆದ್ಮೇಲೆ. ಸೊ ನೋಡ್ಬೋದು ನೀವು, ನಾನು 3 ಲೇಯರ್ ಆಗಿ ತೊಟ್ಲು ಕಟ್ಟಿದ್ದೀನಿ. ಒಬ್ರೊಬ್ರು 4 ಲೇಯರ್ಸ್ ಕಟ್ತಾರೆ, ಬಟ್ ನಾನು 3 ಲೇಯರ್ಸ್ ತೊಟ್ಲು ಇಲ್ಲಿ ಕಟ್ಟಿರೋದು. ಇನ್ನು ತೊಟ್ಲು ಕಟ್ಟಿದ ತಕ್ಷಣ ನಾನು ಫಸ್ಟ್ ದೇವ್ರ ಮನೆಯಲ್ಲಿ ಕಟ್ಬಿಡೋಣ ದೇವ್ರ ಹತ್ರಕ್ಕೆ ಅಂದ್ಬಿಟ್ಟು ಹೋಗಿ ಈ ತರ ಬ್ಲೈಂಡ್ಸ್ಗೆ ಹುಕ್ ತರ ಕ್ರಿಯೇಟ್ ಮಾಡ್ಬಿಟ್ಟು ಅಲ್ಲಿ ಈ ತರ ನಾನು ತೊಟ್ಲು ಕಟ್ಟಿದೆ. ಇನ್ನ ತೊಟ್ಲು ಕೆಲಸ ಮುಗಿಯೋಷ್ಟಕ್ಕೆ ಗಾರ್ಗೆ ಹಿಟ್ಟು ತಣ್ಣಗಾಗಿತ್ತು. ಇನ್ನ ಸರಿ ಅಂತ ಇನ್ನ ಗಾರ್ಗೆ ಮಾಡಕ್ಕೆ ಶುರು ಮಾಡ್ಕೊಂಡೆ. ಅಂಡ್ ಗಾರ್ಗೆ ಜೊತೆನೆ ಗಾರ್ಗೆ ಆಗಿದ ತಕ್ಷಣನೇ ಇನ್ನ ಪೂರಿನೂ ಹಾಗೆ ಪೂರಿ ಮಾಡ್ಕೊಂಡು ಆಗ್ಲೇ ಹೇಳಿದ ತರ ಚಿತ್ರಾನ್ನ ಮತ್ತೆ ಆಲೂಗಡ್ಡೆ ಪಲ್ಯ
ಮಾಡ್ಕೊಂಡೆ. ನಮ್ಮ ಅಮ್ಮನ ಮನೆಗೆ ಈ ಹಬ್ಬಕ್ಕೆ ಒಬ್ಬಟ್ಟು ಮಾಡ್ತಾರೆ. ಬಟ್ ನಮ್ಮ ಅತ್ತೆ ನೀನೊಬ್ಳೆ ಎಲ್ಲ ಮಾಡ್ಕೊಳಕ್ ಕಷ್ಟ ಆಗತ್ತೆ, ಒಬ್ಬಟ್ಟೆ ಬೇಡ, ಗಾರ್ಗೆ ಇಂಪಾರ್ಟೆಂಟು, ಸೊ ಗಾರ್ಗೆ ಒಂದ್ ಮಾಡು ಸಾಕು ಅಂತಂದ್ರು. ಸೊ ನಾನು ಅದಕ್ಕೆ ಯಾವಾಗೂ ಗಾರ್ಗೆ ಒಂದೇ ಮಾಡ್ತೀನಿ, ಒಬ್ಬಟ್ಟು ಮಾಡೋದಿಲ್ಲ ನಾನು ಈ ಹಬ್ಬಕ್ಕೆ. ಸೊ ನಂದು ನೈವೇದ್ಯ ಎಲ್ಲ ಆದ್ಮೇಲೆ ನೆಕ್ಸ್ಟ್ ನಾನು ದೇವರನ್ನ ರೆಡಿ ಮಾಡೋಣ ಅಂತ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ನಾನು ಕಲಶ ಸ್ಥಾಪನೆ ಮಾಡ್ತಾ ಇದ್ದೀನಿ. ಸೊ ನಾನು ರಾತ್ರಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ನಲ್ವ, ಎಲೆ ಅಡಿಕೆ ಎಲ್ಲ ಲೈಕ್ ವಾಶ್ ಮಾಡ್ಕೊಂಡು ಎಲ್ಲ ಸೆಟ್ ಮಾಡ್ಕೊಂಡು ಇಟ್ಕೊಂಡಿರೋದು, ಅದರಿಂದ ನನಗೆ ತುಂಬಾನೇ ಹೆಲ್ಪ್ ಆಯ್ತು. ನಾನು ಈ ಗೌರಿ ನೋವು ಬಗ್ಗೆ ಸ್ವಲ್ಪ ಹೇಳ್ತೀನಿ. ಏನಂದ್ರೆ ಇದು ಲೈಕ್ 21, 19 ಜೋಡಿ ಅಂತ ಹೇಳಿದ್ನಲ್ಲ. ಸೊ 21 ಅನ್ನೋದೇನಂದ್ರೆ ಶಿವನ್ಗೆ ಅಂಡ್ 19 ಏನಂದ್ರೆ ಗೌರಮ್ಮಂಗೆ. ಸೊ ಹೆಂಗಸರಿಗೆ ಗಂಡಸರಿಗೆ, ಸೊ ಗಂಡಸರಿಗೆ 21 ಅಂಡ್ ಹೆಂಗಸರಿಗೆ 19. ಸೊ 2 ಜೋಡಿ ಇಡ್ತಾರೆ, 21, 19 ಆ ತರ. ಸೊ ಅದನ್ನ ಎಲೆ ಅಡಿಕೆ ಇಡಬೇಕು, ಅದ್ರ ಜೊತೆ ಎಲೆ ಅಂಡ್ ಅಡಿಕೆ ಅಂಡ್ ಆಲ್ಸೋ ಒಂದು ವಿಳ್ಯದೆಲೆ ಮೇಲೆ 21 ಕೆಂಪು ಲೈಕ್ ಕುಂಕುಮದಲ್ಲಿ ಬೊಟ್ಟಿಡ್ಬೇಕು ಅಂಡ್ 19 ಅರ್ಶನದಲ್ಲಿ ಬೊಟ್ಟಿಡ್ಬೇಕು. ಸೊ ಈ ತರ ಎಲ್ಲ ನಾನು ಇಲ್ಲಿ ಇವಾಗ ಮಾಡ್ತಾ ಇದ್ದೀನಿ. ನಾನು ಹೇಳಿದ ತರಾನೇ ರಾತ್ರಿ ಎಲ್ಲ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದಕ್ಕೆ ನನಗೆ ಅಷ್ಟೊಂದು ಕಷ್ಟ ಆಗ್ಲಿಲ್ಲ ಅಂಡ್ ಎಲ್ಲ ಬೇಗ ಬೇಗ ಅರೇಂಜ್ ಮಾಡ್ಕೊಳಕ್ಕೆ ತುಂಬಾನೇ ಹೆಲ್ಪ್ ಆಯ್ತು. ನೆಕ್ಸ್ಟ್ ಇನ್ನ ನಾನು ಸೀರೆ ಬದಲಾಯಿಸ್ಕೊಂಡು ಬಂದು ಗಾರ್ಗೆ ಎಲ್ಲ ಇಟ್ಟು ಈ ತರ ನೋಪಿ ದಾರ ಅವೆಲ್ಲ ಇಟ್ಟು ಇನ್ನ ಪೂಜೆ ಶುರು ಮಾಡ್ಕೊಂಡೆ. ನಮ್ಮ ಅತ್ತೆ ಮನೇಲಿ ನಾವು ಪೂಜೆ ಮಾಡೋರೆ ಹೊಸ ಸೀರೆ ಉಟ್ಕೊಂಡು ಪೂಜೆ ಮಾಡ್ಬೇಕು ಅಂಡ್ ನಮ್ಮಮ್ಮ ಕಡೆ ಆದ್ರೆ ದೇವರಿಗೆ ಹೊಸ ಸೀರೆ ಇಡ್ತಾರೆ. ಬಟ್ ನಮ್ಮ ಅತ್ತೆ ಮನೇಲಿ ನಾವೇ ಉಟ್ಕೋಬೇಕಂದ್ರೆ ಇದು ಹೊಸ ಸೀರೆ ತಂದ್ಕೊಂಡಿದ್ದೆ. ಇದು ಆಕ್ಚುಲಿ ನಮ್ಮ ಹಸ್ಬೆಂಡ್ ರೀಸೆಂಟ್ ಆಗಿ ಇಂಡಿಯಾಗೆ ಹೋಗಿದ್ರೆ ಅವಾಗ ನನಗೆ ಹೊಲಿಸ್ಕೊಂಡು ತಗೊಂಬಂದಿದ್ರು ಈ ಸೀರೆ. ಇನ್ನ ನೆಕ್ಸ್ಟ್ ನಾವು ಮನೆ ಮಂದಿ ಎಲ್ಲ ಕಲಿತು ಈ ತರ ಪೂಜೆ ಮಾಡ್ಕೊಂಡ್ವಿ. ಪೂಜೆ ಮಾಡ್ಕೊಂಡ್ಮೇಲೆ ಇನ್ನ ನಾನು ದೇವ್ರಿಗೆ ಅಷ್ಟೋತ್ತರ ಅದೆಲ್ಲ ಹೇಳಿ ಅಂಡ್ ದೇವ್ರ ಶ್ಲೋಕಗಳೆಲ್ಲ ಹೇಳ್ಕೊಂಡು ಇನ್ನ ಆರತಿ ಕೊಟ್ಬಿಟ್ಟು ಈ ತರ ನಮ್ ಪೂಜೆ ಮುಗಿಸ್ಕೊಟ್ವಿ. ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಅಂಡ್ ನಮ್ ಪೂಜೆ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ವಂಡರ್ಫುಲ್ ಡೇ.